श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहत कुहकं तं स्ववहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारम् वंदे विजयतं हरिं करोतु मम कल्याणं हरिर्हयमुखविदः दुष्ट मध्वनामा मे वरदोऽस्तु निरन्तरं वाणिते करवण्यं वचरणो सर्वदा मद्वाक्यसरणीर्भूयात् श्रीमदाचार्यभावगान् समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे। ಸೌಭಾಗ್ಯವತಿಯರ ನಿತ್ಯದಲ್ಲಿ ಮಾಡುವಂತಹ ಆಚರಣೆಗಳ ಬಗ್ಗೆ ನಿನ್ನೆ ನಾವು ಕೆಲವು ಮಾತುಗಳನ್ನು ತಿಳ್ಕೊಂಡಿದ್ದೀವಿ. ಸ್ನಾನದ ಮಹತ್ವವನ್ನ ಶಾಸ್ತ್ರಕಾರರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಸ್ನಾನ ಇಲ್ಲದೆ ಸ್ನಾನ ಮೂಲ ಕ್ರಿಯಾ ಸರ್ವ ಅಂತ ಹೇಳಿದ ಹಾಗೆ ಸ್ನಾನ ಅನ್ನೋದು ಎಲ್ಲ ಕರ್ಮಗಳಿಗೆ ಮುಖ್ಯದ್ವಾರ ಇಲ್ಲದೆ ಮನೆ ಒಳಗೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಎಲ್ಲಾ ಕರ್ಮಗಳಿಗೆ ಮುಖ್ಯವಾದದ್ದು ಅದು ಸ್ನಾನ. ಆ ಸ್ನಾನ ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೆ ಶಾಸ್ತ್ರ ಹೇಳಿರುವಂತಹ ಮಾತು, ದಾಸರಾಯರು ಅದನ್ನೇ ಹೇಳಿದ್ದಾರೆ, ಸ್ನಾನವಿಲ್ಲದ ಕರ್ಮ, ಸ್ನಾನ ಇಲ್ಲದೆ ಯಾವ ಕರ್ಮ ಮಾಡಿದ್ರೂ ಫಲ ಬರೋದಿಲ್ಲ. ಮತ್ತೆ ಕರ್ಮಗಳಿಗೆಲ್ಲ ಮಜ್ಜನದ ಹಿಂದೆ ಅಂದ್ರೆ ಕರ್ಮ ಮಾಡಬೇಕು ಅಂದ್ರೆ ಅದಕ್ಕೆ ಸ್ನಾನ ಬೇಕೇ ಬೇಕು, ಅದು ಕಡ್ಡಾಯ. ಸ್ನಾನ ಮಾಡಬೇಕಾದ್ರೆ ಪುರಂದರದಾಸರು ಹೇಳುವಂತಹ ಮಾತು, ಏಕವಸ್ತ್ರದಿಂದ ಸ್ನಾನ ಮಾಡೋ ಹಾಗಿಲ್ಲ, ಕಚ್ಚೆ ಹಾಕೊಂಡೇ ಸ್ನಾನ ಮಾಡಬೇಕು, ರವಿಕೆ ಇಲ್ಲದೆ ಸ್ನಾನ ಮಾಡೋ ಹಾಗಿಲ್ಲ, ನಾರಾಯಣನ ಸ್ಮರಣೆ ಮಾಡ್ತಾ ಸ್ನಾನ ಮಾಡಬೇಕು. ಅಷ್ಟೇ ಅಲ್ಲ, ಸ್ನಾನ ಮಾಡೋ ಸಂದರ್ಭದಲ್ಲಿ ವಿಜಯದಾಸರು ಬಹಳ ಸುಂದರವಾಗಿ ಒಂದು ಮಾತು ಹೇಳ್ತಾರೆ, ಜಡೋದಕ ಮಡಿಯಲ್ಲ ಹರಿನಾಮವೇ ಉತ್ತಮ ಮಡಿ. ಬಹಳ ಜನಕ್ಕೆ ಮಡಿಯ ಅರ್ಥವೇ ಸರಿಯಾಗಿ ಗೊತ್ತಿಲ್ಲ. 2 ಕೊಡ ತಲೆ ಮೇಲೆ ನೀರು ಹಾಕೊಂಡ್ಬಿಟ್ರೆ ನಾವು ಭಾರಿ ಮಡಿ ಅನ್ನೋಂತ ಭಾವನೆ ಇದೆ ಬಹಳ ಜನದಲ್ಲಿ. ಅದು ಪ್ರಯೋಜನ ಇಲ್ಲ. ಭಗವಂತನ ಸ್ಮರಣೆ ಯಾವಾಗ ಬರ್ತದೋ ಅದೇ ನಿಜವಾದ ಮಡಿ. ಅದಿಲ್ಲದೆ 10 ಕೊಡ ತಲೆ ಮೇಲೆ ಹಾಕೊಂಡ್ರು ಏನು ಪ್ರಯೋಜನ ಇಲ್ಲ. ಧ್ಯಾನ ಮಾಡಿದವ ಸ್ನಾನ ಮಾಡಿದವ ಧ್ಯಾನ ವಿರಹಿತ ಏನು ಮಾಡಿದರೇನು ಅಂದ್ರೆ ಭಗವಂತನ ಧ್ಯಾನ ಮಾಡದೆ ಸುಮ್ಮನೆ ನೀರು ಹಾಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮಾಡೋ ಸಂದರ್ಭದಲ್ಲಿ, ಸ್ನಾನ ಮಾಡೋ ಸಂದರ್ಭದಲ್ಲಿ ಪುರುಷರಾಗಿರ್ಬೋದು ಸ್ತ್ರೀಯರಾಗಿರ್ಬೋದು, ಶ್ರೀವರನಿಗೆ ಅಭಿಷೇಕವೆಂದರೀವ, ಈ ಮಾಡೋಂತಹ ನೀರು ಇದು ಕೇವಲ ನಮ್ಮ ಸ್ನಾನ ಅಷ್ಟೇ ಅಲ್ಲ, ಭಗವಂತ ನಿನಗಿದು ಅಭಿಷೇಕ, ಬಿಂಬನಿಗೆ ಅಭಿಷೇಕ ಅಂತ ತಿಳಿದು ಸ್ನಾನ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಕೆರಳನ್ನ ಹಾಕಿಕೊಂಡು ಸ್ನಾನ ಮಾಡಬೇಕು. ಇದು ಶಾಸ್ತ್ರ ನಮಗೆ ತಿಳಿಸಿರುವಂತಹ ವಿಧಿವಿಧಾನ. ಅದರಲ್ಲೂ ಮದ್ದೇಹೇ ಸಾರ್ಧ ತ್ರಿಕೋಟಿ ರೋಮಕೂಪಾಹ, ನಮ್ಮ ದೇಹದಲ್ಲಿ 72,000 ನಾಡಿಗಳಿದ್ದಾವೆ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಸ್ನಾನ ಮಾಡೋ ಸಂದರ್ಭದಲ್ಲಿ ಅನುಸಂಧಾನ ಬರಬೇಕು. ಸೂರಿಗಳು ಚಿತ್ತೈಸುವುದು, ಭಾಗೀರಥಿ ಮೊದಲಾದ ತೀರ್ಥಗಳ ಅಧಿಕ 70,000 ನಾಡಿಗಳಿವು. ಈ ರಹಸ್ಯವ ಅಲ್ಪ ಜನರಿಗೆ ತೋರಿ ಪೇಳದೆ ನಾಡಿ ನದಿಯೋಳ್ ಧೀರನನುದಿನ ಮಜ್ಜನವ ಮಾಡುತ್ತಲಿ ಸುಖಿಸುವರು. ಅಯೋಗ್ಯರಿಗೆ ಇದನ್ನು ಉಪದೇಶ ಮಾಡಬೇಡ್ರಿ ಅಂತಾರೆ ಜಗನ್ನಾಥದಾಸರು. ತಿಳಿದವರು ಶುದ್ಧವಾಗಿ ಆಚರಣೆ ಮಾಡೋರಿಗೆ ಮಾತ್ರ ಇದನ್ನ ಹೇಳಿ, ಹಾಗೆ ಆ 101 ನಾಡಿಗಳಲ್ಲಿ ಅನೇಕ ನಾಡಿಗಳಿದ್ದಾವೆ. ಆ ನಾಡಿಗಳಲ್ಲಿರುವಂತಹ ಭಗವಂತನ ರೂಪಗಳನ್ನ, ಅದರಲ್ಲಿರುವಂತಹ ತೀರ್ಥಾಭಿಮಾನಿ ದೇವತೆಗಳನ್ನ ಅದನ್ನ ಅನುಸಂಧಾನ ಮಾಡ್ತಾ ತಿಳಿದು
ಆ ಭಗವಂತನ ಸ್ಮರಣೆ ಮಾಡ್ತಾ ಸ್ನಾನವನ್ನ ಮಾಡಬೇಕಪ್ಪ. ಅದರಲ್ಲೂ ನಾನು ನಿನ್ನೆ ಹೇಳಿದ್ದೀನಲ್ಲ, ಹರಿದ್ರಾ ಸಹಿತೇನೈವ, ಹರಿದ್ರಾ ಸಹಿತವಾಗಿ, ಅರಿಶಿಣದಿಂದ ಸಹಿತವಾಗಿ ಹರಿದ್ರಾ ಸ್ನಾನವನ್ನ ಸ್ತ್ರೀಯರು ಕಡ್ಡಾಯವಾಗಿ ಮಾಡಬೇಕಪ್ಪ. ಸ್ನಾನ ಮಾಡಿದ ಮೇಲೆ ವಸ್ತ್ರವನ್ನ ಧಾರಣೆ ಮಾಡಬೇಕು. ಅದು ಬಹಳ ಅತ್ಯಂತ ಅವಶ್ಯಕ. ವಸ್ತ್ರವನ್ನ ಉಡುವಂತಹ ಸಂದರ್ಭದಲ್ಲಿ ಓತಪ್ರೋತವಾಗಿ ಆ ಏನು ಬಟ್ಟೆ ಇರ್ತದಲ್ಲ, ಅಲ್ಲಿ ಆ ಭಗವಂತ ಮಾನದ ಅನ್ನುವಂಥ ರೂಪದಿಂದ ಇದ್ದು ನಮ್ಮ ಮಾನವನ್ನ ರಕ್ಷಣೆ ಮಾಡ್ತಾನೆ. ಭೂಷಯೋ ಭೂಷಣೋ ಭೂತಿ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ. ಹಾಗಾಗಿ ವಸ್ತ್ರವನ್ನ ಉಡುವಂತಹ ಸಂದರ್ಭದಲ್ಲಿ ವಾಸುದೇವ ರೂಪಿ ಭಗವಂತ ಉಪೇಂದ್ರನ ಸ್ಮರಣೆಯನ್ನ ಅವಶ್ಯವಾಗಿ ಮಾಡಬೇಕಪ್ಪ. ಅದರಲ್ಲೂ ಒಂದೆರಡು ಮಾತು ಹೇಳ್ತಾರೆ. ವಸ್ತ್ರವನ್ನ ಉಡುವಂತಹ ಸಂದರ್ಭದಲ್ಲಿ ಕೆಲವೊಂದು ನಿಯಮಗಳನ್ನು ಹೇಳ್ತಾರೆ. ಕಾಲಿಕಾ ಪುರಾಣದಲ್ಲಿ ಒಂದೆರಡು ಮಾತು ಹೇಳ್ತಾರೆ. ಕಾರ್ಪಾಸಂ ಕಂಬಲಂ ವಾಲ್ಕಂ ಕೋಶಜಂ ವಸ್ತ್ರಮಿಷ್ಯತೆ. ಹತ್ತಿಯ ಬಟ್ಟೆ, ಉಣ್ಣೆಯ ಬಟ್ಟೆ, ಆಮೇಲೆ ನಾರಿನ ವಸ್ತ್ರಗಳು, ರೇಷ್ಮೆ ವಸ್ತ್ರಗಳು, ಇವನ್ನ ಉಪಯೋಗಿಸೋಕ್ಕಿಂತ ಮುಂಚೆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ತತ್ಪೂರ್ವಂ ಪೂಜೆಯತ್ತೇವ ಮಂತೈರ್ದೇವಾಯ ಚೋತ್. ಅಂದ್ರೆ ದೇವರಿಗೆ ಸಮರ್ಪಣೆ ಮಾಡದೆ ನಾವು ವಸ್ತ್ರವನ್ನು ಧಾರಣೆ ಮಾಡಬಾರದಪ್ಪ. ಅದರಲ್ಲೂ ದೇವರಿಗೆ ಸಮರ್ಪಣೆ ಮಾಡಿ, ದೇವತೆಗಳಿಗೆ ಸಮರ್ಪಣೆ ಮಾಡಿ, ಹಿರಿಯರಿಗೆ ಸಮರ್ಪಣೆ ಮಾಡಿ ಆಮೇಲೆ ನಾವು ಧಾರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಧಾರಣೆ ಮಾಡಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಈ ವಿಷಯಗಳಿರಬೇಕು. ವಸ್ತ್ರವನ್ನ ಧಾರಣೆ ಮಾಡೋಕ್ಕಿಂತ ಮುಂಚೆ ಅಂಚಿಲ್ದೇ ಇರುವಂಥದ್ದು, ಬಹಳ ಹೊಲಸಾಗಿರುವಂಥದ್ದು, ಜೀರ್ಣವಾಗಿರುವಂಥದ್ದು, ಹರಿದಿರುವಂಥದ್ದು, ಇನ್ನೊಬ್ಬರು ಧರಿಸಿ ಬಿಟ್ಟಿರುವಂಥದ್ದು, ಇಲಿ ಮೊದಲಾದ ಪ್ರಾಣಿಗಳು ಕಚ್ಚಿ ಹಾಕಿ ಹರಿದಿರುವಂಥದ್ದು, ಸುಟ್ಟಂಥ ವಸ್ತ್ರಗಳು, ಇವನ್ನ ಧಾರಣೆ ಮಾಡಬಾರದು. ಶ್ಲೋಕದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ನಾನೆಲ್ಲರಿಗೂ ಸರಳವಾಗಿ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೇನೆ. ಈ ನಿಯಮಗಳು ಚೆನ್ನಾಗಿ ನೆನಪಿಟ್ಟುಕೊಂಡಿರಬೇಕು. ಆಮೇಲೆ ವಸ್ತ್ರದಿಂದ, ವಸ್ತ್ರೇಣ ತ್ರಾಯತೆ ಲಜ್ಜಾ, ವಸ್ತ್ರೇಣ ತ್ರಾಯತೆ ಹ್ಯಗಂ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. 4 ಪ್ರಾಪ್ತಿಯಾಗತ್ತಂತೆ ವಸ್ತ್ರದಿಂದ. ಒಂದು, ನಾಚಿಕೆಯನ್ನ ಸುರಕ್ಷಿತವಾಗಿಡ್ತದೆ. ವಸ್ತ್ರಧಾರಣೆಯಿಂದ ಪಾಪಗಳು ಪರಿಹಾರ ಆಗುತ್ತೆ. ಸರ್ವಸಿದ್ಧಿಯನ್ನು ತಂದುಕೊಡ್ತದೆ. ವಿಹಿತವಾಗಿರುವಂತಹ ಸತ್ಕರ್ಮ ಮಾಡುವಂತಹ ಸಂದರ್ಭದಲ್ಲಿ ವಸ್ತ್ರಧಾರಣೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವರ್ಗಗಳನ್ನ ತಂದುಕೊಡುವಂತಹದ್ದು ಆ ವಸ್ತ್ರ. ಹಾಗಾಗಿ ವಿಹಿತವಾದ ವಸ್ತ್ರವನ್ನ ಧಾರಣೆ ಮಾಡಬೇಕು. ಇದು ಪುರುಷರಿಗೂ ಹೇಳಿದ್ದಾರೆ, ಸ್ತ್ರೀಯರಿಗೂ ಹೇಳ್ತಾ ಇದ್ದಾರೆ. ಸ್ತ್ರೀಯರಿಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಹೇಳ್ತಾರೆ. ಏನು? ವಸ್ತ್ರವನ್ನ ಧಾರಣೆ ಮಾಡೋ ಸಂದರ್ಭದಲ್ಲಿ ಇದನ್ನ ಹೇಳಂತೂ ಹೇಳ್ಬಿಡ್ತೀನಿ. ಶಾಸ್ತ್ರ ಹೇಳಿರುವಂತಹ ಮಾತು, ನಾಭಿಂ ದರ್ಶಯೇತ್, ನಾಭಿ ಕಾಣೋ ಹಾಗೆ ಇರಬಾರದು. ಕುಲವಧೂ ರಾಗ್ಫಲಂ ವಾಸಂ ಪರಿತದ್ಯಾತ್, ನಸ್ತನೋ ವಿವೃತೋ ಕುರ್ಯಾತ್. ಅಂದ್ರೆ ನಾಭಿ ಕಾಣೋ ಹಾಗಿರಬಾರ್ದು, ಕಾಲಿನ ಗಂಟಿನವರೆಗೆ ವಸ್ತ್ರ ಇರಬೇಕು, ಸ್ತನಗಳು ಎಲ್ರಿಗೂ ಕಾಣೋ ಹಾಗೆ ವಸ್ತ್ರವನ್ನ ಧಾರಣ ಮಾಡಬಾರದು ಅಂತ ಹೇಳ್ತಾರೆ. ಇನ್ನು ಚೆನ್ನಾಗಿ ಒಗೆದಿರುವಂತಹ ವಸ್ತ್ರವನ್ನ, ಮಲಿನ ವಸ್ತ್ರಗಳನ್ನ ಬಿಟ್ಟು ಶುದ್ಧವಾದ ವಸ್ತ್ರವನ್ನ ಧಾರಣೆ ಮಾಡಬೇಕು. ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಂಚು ಬರೋ ಹಾಗೆ ವಸ್ತ್ರವನ್ನ ಒಣಗಲಿಕ್ಕೆ ಹಾಕಬೇಕು. ಬಟ್ಟೆ ಒಣ ಹಾಕ್ತಾರಲ್ಲ, ಹಾಕೋ ಸಂದರ್ಭದಲ್ಲಿ ನಿಯಮ ಹೇಳ್ತಾ ಇದ್ದಾರೆ. ಸ್ನಾನ ಮಾಡಿದ ಮೇಲೆ ಎಲ್ಲ ವಸ್ತ್ರಗಳನ್ನ ಒಗೆದು ಹಾಕ್ತಿರಲ್ಲ, ಹಾಕೋ ಸಂದರ್ಭದಲ್ಲಿ ಅಂಚು ಯಾವಾಗ್ಲೂ ಪೂರ್ವ ಅಥವಾ ಉತ್ತರಕ್ಕೆ ಬರೋ ಹಾಗಿರಬೇಕು. ದಕ್ಷಿಣಕ್ಕೆ ಹಾಕಿದರೆ ಮತ್ತೆ ಒಗೆದು ಆ ವಸ್ತ್ರವನ್ನ ಇಲ್ಲಿ ಹೇಳಿರುವ ಹಾಗೆ ಮತ್ತೆ ಒಣ ಹಾಕಿ ಆಮೇಲೆ ಮತ್ತೆ ಉಪಯೋಗಿಸಬೇಕು, ಇಲ್ಲ ಅಂದ್ರೆ ಬರೋದಿಲ್ಲ ಅಂತಾರೆ. ಇನ್ನು ಮಕ್ಕಳು, ಹೆಂಡತಿ, ಮಿತ್ರರಾಗಿರಬಹುದು, ಅವರು ಒಗೆದಿರುವಂತಹ ವಸ್ತ್ರಗಳನ್ನ
ಶುದ್ಧವಾಗಿ ಉಟ್ಟುಕೊಂಡು ವಿಹಿತವಾದ ಕರ್ಮಗಳನ್ನು ಮಾಡಬಹುದು ಅಂತ ಹೇಳ್ತಾ, ನಿಯಮಗಳನ್ನೇನೋ ಹೇಳಿದ್ರಿ, ನಿಯಮವನ್ನ ಮೀರಿದ್ವಪ್ಪ. ಉದಾಹರಣೆಗೆ ಹೊಲಸಾಗಿರುವಂತಹ ಬಟ್ಟೆಯನ್ನು ಉಟ್ಟು ಯಾವುದೋ ಕರ್ಮ ಮಾಡಿದ್ವಿ, ಹರಿದು ಹೋಗಿರುವಂತಹ ಬಟ್ಟೆಯನ್ನೇ ಉಟ್ಟು ಕರ್ಮ ಮಾಡಿದ್ರೆ ಏನಾಗತ್ತೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಹೇಳ್ತಾರೆ, ನಗ್ನಃ ಸ್ಯಾತ್ ಮಲ. ಅಂದ್ರೆ ಹೊಲಸಾಗಿರುವಂತಹ ವಸ್ತ್ರವನ್ನ ಉಟ್ಟು ನೀವು ಕರ್ಮ ಮಾಡಿದ್ದೇ ಆದ್ರೆ, ಕಚ್ಚೆ ಇಲ್ಲದೆ ನೀವು ಕರ್ಮ ಮಾಡಿದ್ರೆ, ಹೊಲಿದ ಹರಿದ ಬಟ್ಟೆಯನ್ನ ಅಥವಾ ಕಟ್ಟಿರೋ ವಸ್ತ್ರವನ್ನ ಸುಟ್ಟಂತಹ ಬಟ್ಟೆಯನ್ನ ಧರಿಸಿ ನೀವು ಕರ್ಮ ಮಾಡಿದ್ರೆ ಅದು ನಗ್ನವಾಗಿ ಕರ್ಮ ಮಾಡಿದ ಹಾಗೆ, ಯಾವ ಫಲ ಬರೋದಿಲ್ಲಪ್ಪ ಅಂತ ಹೇಳ್ತಾರೆ. ಅದರಲ್ಲೂ ಇನ್ನೂ ಒಂದು ಹೇಳ್ತಾರೆ, ಅನಭ್ಯಾಸದಿಂದ ಅಂದ್ರೆ ಅಭ್ಯಾಸ ಮಾಡದೇ ಇರುವಂತಹ ವಿದ್ಯೆ ಹೇಗೆ ನಷ್ಟ ಆಗಿ ಹೋಗ್ತದೋ ಹಾಗೆ ಕೆಟ್ಟ ವಸ್ತ್ರಗಳನ್ನ ಧಾರಣೆ ಮಾಡಿ, ಅಂದ್ರೆ ವಿಹಿತವಲ್ಲದೆ ಇರುವಂತಹ ವಸ್ತ್ರವನ್ನ ಧಾರಣೆ ಮಾಡಿ ಕರ್ಮಗಳನ್ನ ಮಾಡಿದ್ದೇ ಆದ್ರೆ ಸ್ತ್ರೀಣಾಂ ವಸ್ತ್ರ ಕುಚೇಲತಾ, ಎಲ್ಲ ನಷ್ಟ ಆಗಿ ಹೋಗ್ತದೆ. ಪಾತ್ರೆ ಇದೆ, ದೊಡ್ಡ ಉದಾಹರಣೆ ಹೇಳೋದಾದ್ರೆ ಪಾತ್ರೆ ಇದೆ, ದೊಡ್ಡದಾಗಿರೋ ಪಾತ್ರೆ, ಅದಕ್ಕೊಂದು ನೀರು ಹಾಕಿದ್ದಾರೆ, ಕೆಳಗಡೆ ಒಂದು ತೂತಿದೆ, ಎಲ್ಲ ಸೋರಿ ಹೋಗ್ತದೆ. ಹಾಗೆ ಎಲ್ಲ ಪುಣ್ಯ ಸೋರಿ ಹೋಗ್ತದಪ್ಪ. ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಹಿತವಾದ ಭಾರತೀಯ ಉಡುಪು ಅದು ಸೀರೆ, ಅದನ್ನ ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಅದಾದ ಮೇಲೆ ಮುಖ್ಯವಾಗಿ ವಸ್ತ್ರವನ್ನ ಧಾರಣೆ ಮಾಡೋ ಸಂದರ್ಭದಲ್ಲಿ ನಾನೀಗ ಹೇಳಿದ್ನಲ್ಲ, ಮುಖ್ಯವಾಗಿ ಆ ಉಪೇಂದ್ರನ ಸ್ಮರಣೆಯನ್ನ ಮಾಡಬೇಕು. ವಾಸುದೇವನು ಕರೆಸುವನು ಕಾರ್ಪಾಸನಾಮದಿ, ಸಂಕರ್ಷಣನು ವಾಸವಾಗಿ ಹತೂಲದೊಳು ತಂತುಗನು ಪ್ರದ್ಯುಮ್ನ. ಈ ಪದ್ಯ ಹೇಳಿದ್ರಂತೂ ಬಹಳ ಒಳ್ಳೆಯದು. ಹರಿಕಥಾಮೃತ ಸಾರದ ಈ ಪದ್ಯವನ್ನ ಹೇಳಿ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನ ಮಾಡಿ ಆ ವಸ್ತ್ರವನ್ನು ಧಾರಣೆ ಮಾಡಬೇಕು. ವಾಸವ ನಿರುತ್ತ ದೇವನು ಭೂಷಣನು ತಾನಾಗಿ ತೋರ್ಪ ಪರೇಶ ನಾರಾಯಣನು ಸರ್ವದ ಮಾನ್ಯ ಮಾನದನು. ಮಾನದ ಅಂತ ಕರೀತಾರೆ ಭಗವಂತನನ್ನ. ಆ ಮಾನವನ್ನ ನಮಗೆ ಕೊಡುವಂಥವನು ಭಗವಂತ. ಹಾಗಾಗಿ ಆ ಮಾನದನ ಸ್ಮರಣೆಯನ್ನ ಮಾಡ್ತಾ ವಸ್ತ್ರವನ್ನು ಧಾರಣೆ ಮಾಡಬೇಕು. ಇದಾದ ಮೇಲೆ ಆಚಮನ ಮಾಡಬೇಕು, ಮುಖ್ಯವಾದ ಕರ್ತವ್ಯ. ಕೇಶವಾದಿ ನಾಮಗಳಿಂದ ಹಿರಿಯರಿಂದ ಉಪದೇಶವನ್ನ ಪಡೆದು ಕೇಶವ, ನಾರಾಯಣ, ಮಾಧವ ಅನ್ನುವಂತಹ ನಾಮಗಳ ಒಂದು ಮುಖಾಂತರ ಆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಆಚರಣೆಯನ್ನ ಮಾಡಬೇಕಪ್ಪ. ಅದರಲ್ಲೂ ಈ ನಾಮಗಳ ಉಚ್ಚಾರಣೆಯಿಂದ ನಮ್ಮಲ್ಲಿರುವಂತಹ ಏನು ಆಂತರಿಕವಾದ ಮಲ ಇದೆ ಅಲ್ಲ, ದೋಷ ಇದೆ ಅಲ್ಲ, ಅದು ಪರಿಹಾರ ಆಗಿ ಹೋಗ್ತದೆ. ಆಚಮನವನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ವಿಹಿತವಾದ ಶುದ್ಧವಾದ ನೀರನ್ನ ಸ್ವೀಕಾರ ಮಾಡಿ ನಾವೇನು ಮಾಡಬೇಕು, ಆಚಮನವನ್ನ ಮಾಡಬೇಕು. ಇನ್ನು ಆಚಮನ ಆದ ಮೇಲೆ ಉದ್ಧರಣೆಯಲ್ಲಿ ನೀರು ಉತ್ತು ಮುಳುಗೋಷ್ಟು ಮಾತ್ರ ನೀರು ಇರಬೇಕು ಅಂತ ಹೇಳ್ತಾರೆ. ಹೃದಯ, ಕಂಠ, ತಾಲು, ದಂತ ಅದಕ್ಕೆ ತಲುಪೋ ಹಾಗೆ ನೇರವಾಗಿ ಆಚಮನವನ್ನು ಮಾಡಬೇಕು. ಇನ್ನೊಬ್ರು ಕುಡಿದು ಬಿಟ್ಟಿರುವಂತಹ ನೀರಿನಿಂದ ಆಚಮನವನ್ನು ಮಾಡಬಾರದು. ಇನ್ನು ಪೂರ್ವಕ್ಕೆ ಮುಖ ಮಾಡೇ ಆಚಮನ ಮಾಡಬೇಕು, ಇಲ್ಲ ಉತ್ತರ, ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಆಚಮನವನ್ನ ಮಾಡಬೇಕು. ಇದಾದ ಮೇಲೆ ಗೋಪೀಚಂದನ ಮುದ್ರಾಧಾರಣೆ ಅದು ಅತ್ಯಂತ ಅವಶ್ಯಕ, ಕಡ್ಡಾಯ. ಮತ್ತೆ ಹೇಗೆ ಮಾಡೋಂಥದ್ದು ಅದ್ರ ಬಗ್ಗೆ ಹೇಳ್ತಾರೆ. ಊರ್ಧ್ವಪುಂಡ್ರಂ ಲಲಾಟೇ ಚ ಮೃದಾ ಶುಭ್ರೇಣ ಧಾರಯೇ. ಶ್ಲೋಕದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಒಂದೆರಡು ಅಂಶಗಳನ್ನು ತಿಳ್ಕೊಳ್ಳೋಣ. ಗೋಪಿ ಚಂದನ ಅದು ಚಂದನಂ ಗೋಪಿಮರ್ಧಿತಂ, ಕೃಷ್ಣ ಪರಮಾತ್ಮನಿಗೆ ಗೋಪಿಕಾ ಸ್ತ್ರೀಯರು ಹಚ್ಚಿರುವಂತಹ ಶ್ರೀಗಂಧ. ಗೋಪಿ ತಲಾಬ್ ಅಂತ ಇದೆ, ದ್ವಾರಕಾಕ್ಕೆ ಹೋಗಿರೋರು ಗೊತ್ತಾಗತ್ತೆ. ಆ ಕೃಷ್ಣ ಪರಮಾತ್ಮನಿಗೆ ಹಚ್ಚಿರುವಂತಹ ಗಂಧವೇ ಅದು ಗೋಪಿ ಚಂದನ ಆಗಿರುವಂಥದ್ದು. ಗೋಪಿ ಚಂದನ ಧಾರಣೆಯನ್ನ ಮಾಡಿ ಆ ವ್ಯಕ್ತಿ ಏನನ್ನ ನೋಡ್ತಾನೋ ತಂ ಶುದ್ಧ ವಿಜಾನೀಯ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಶ್ರೀಮದಾಚಾರ್ಯರು ಹೇಳಿರುವಂತಹ ಆದೇಶ ಇದು. ಗೋಪಿ ಚಂದನ ಧಾರಣೆ ಮಾಡಿ ಏನೇನ್ ನೋಡ್ತಾನೋ ಅವರೆಲ್ಲ ಶುದ್ಧ ಆಗ್ತಾರ.
ಇನ್ ಗೋಪೀಚಂದನ ಹಚ್ಚಿಕೊಂಡಂಥವನು ಇನ್ನೆಷ್ಟು ಶುದ್ಧ ಆಗ್ಲಿಕ್ಕಿಲ್ಲ. ಅದನ್ನಿಲ್ಲಿ ಹೇಳ್ತಾರೆ, ಕೇಶವಾದಿ ನಾಮಗಳಿಂದ ಆಚಮನವನ್ನ ಮಾಡಿ ಗೋಪೀಚಂದನವನ್ನ ಧಾರಣೆ ಮಾಡಬೇಕು. ಹಣೆಯಲ್ಲಿ ಅದು ಸೌಮ್ಯವಾಗಿರಬೇಕು, ನೋಡೋರು ಹೆದರಿ ಓಡೋಗ ಹಾಗಿರಬಾರದು, ಮೃದುವಾಗಿ ಸೌಮ್ಯವಾಗಿರಬೇಕು. ಯೋಷಿತ ಸ್ಮರೇ ದೇವಂ ಕೇಶವಂ ಪಾಲದೇಶಗೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ಹಣೆಯ ಮೇಲೆ ಕೇಶವನ ಸ್ಮರಣೆಯನ್ನ ಮಾಡ್ತಾ ಶ್ರೀ ಕೇಶವಾಯ ನಮಃ, ಎಷ್ಟು ಸುಂದರ ಇದೆ ನೋಡಿ ಹೆಸರು, ಕೇಶವಾಯ ನಮಃ ಅಂತ ಹೇಳ್ತಾ ಹಣೆಯಲ್ಲಿ ಗೋಪೀಚಂದನವನ್ನ ಧಾರಣೆ ಮಾಡಬೇಕು. ಅದಾದ ಮೇಲೆ ಗದಾ ಮುದ್ರೆಯನ್ನ, ನಾರಾಯಣ ಮುದ್ರೆಯನ್ನ ಆ ನಾಮದ ಮೇಲೆ ಧಾರಣೆಯನ್ನ ಮಾಡಬೇಕು. ಇನ್ನು ಶಂಖ ಚಕ್ರ, ಈ ಗದಾ ಪದ್ಮ ನಾರಾಯಣ ಇವೆಲ್ಲ ಮುದ್ರೆಯನ್ನು ಧಾರಣೆ ಮಾಡ್ತಾರಲ್ಲ, ಇವೆಲ್ಲ ಉದ್ದೇಶ ಏನು? ಯಾಕೆ ಧಾರಣೆ ಮಾಡಬೇಕು ಗೋಪೀಚಂದ್ರವನ್ನ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಭಗವಂತ ಸ್ವಾಮಿ, ನಾವು ಅವನ ದಾಸರು. ಅವನ ದಾಸರು ಅಂತ ಬರೇ ಬಾಯಲ್ಲಿ ಹೇಳೋದಲ್ಲ, ಅದನ್ನ ನಾವು ಕೃತಿಯಲ್ಲಿ ಮಾಡಿ ತೋರಿಸಬೇಕು. ಅವನ ಚಿಹ್ನೆಗಳಾಗಿರುವಂತಹ ಗದಾ, ನಾರಾಯಣ, ಚಕ್ರ, ಶಂಖ, ಪದ್ಮ, ಪುರುಷರಾದರೆ ಸ್ತ್ರೀಯರಿಗೂ ಇದೆ, ಪುರುಷರಿಗೂ ಇದೆ. ಇದನ್ನ ಧಾರಣೆ ಮಾಡೋ ಉದ್ದೇಶ ಏನು ಅಂದ್ರೆ, ಭಗವಂತನ ದಾಸರು ನಾವೆಲ್ಲ. ಶಂಖ ಚಕ್ರೋರ್ಧ್ವ ಪುಂಡ್ರಾದ್ಯೈಹಿ ದಾಸವೇಷಂ ವಿಧಾಯತ. ದಾಸ ಅಂತ ನಾವಾಗಬೇಕು ಅಂದ್ರೆ ಇದು ಕಡ್ಡಾಯವಾಗಿರುವಂಥದ್ದು. ಹಾಗಾಗಿ ಬರೇ ನಾವಷ್ಟೇ ಹಾಕೊಳ್ಳೋದಲ್ಲ, ಗೋಪೀಚಂದನ ನಾಮ ಮುದ್ರಾಧಾರಣೆಯನ್ನು ಧರಿಸೋದಲ್ಲ, ಜೊತೆಗೆ ಮನೆಯಲ್ಲಿರುವಂತಹ ಎಲ್ಲ ಪದಾರ್ಥಗಳಿಗೆ ಹಾಕಬೇಕು ಅಂತ ಶಂಖಚಕ್ರಾದಿ ಚಿಹ್ನೆಯನ್ನ. ಅದು ಭಗವಂತನ ದಾಸತ್ವವನ್ನ ನಾವು ಎಲ್ಲ ಕಡೆ ಹೇಳದ ಹಾಗೆ. ಗೋಪೀಚಂದನ ಪುಂಡ್ರಂಚ ಸ್ತ್ರೀಣಾಂ ಧರ್ಮ ಸನಾತನ, ಸನಾತನವಾಗಿ ಬಂದಿರುವಂತಹ ವಿಷ್ಣು ರಹಸ್ಯದಲ್ಲಿ ಹೇಳುವಂತಹ ಮಾತು. ಪುಂಡ್ರಹೀನೇತು ನಾರೀಣ ಪತ್ಯುರಾಯು ಕ್ಷಯೋ ಭವೇತ್. ಯಾವ ಸ್ತ್ರೀ ಹಣೆಯಲ್ಲಿ ಗೋಪೀಚಂದನ ಮುದ್ರಾಧಾರಣೆಯನ್ನ, ಗದಾ ನಾರಾಯಣ ಮುದ್ರೆಯನ್ನ ಯಾರು ಧಾರಣೆ ಮಾಡೋದಿಲ್ಲೋ, ಆ ಸೌಭಾಗ್ಯವತಿಯ ಅಥವಾ ಆ ಸ್ತ್ರೀಯ ಪತಿಯ ಆಯುಷ್ಯ ಕಡಿಮೆ ಆಗ್ತಾ ಹೋಗ್ತದೆ. ಊರ್ಧ್ವಪುಂಡ್ರಂ ವಿನಾ ನಾರಿ ಯಜ್ಞಸ್ಯಾಂತಂ ಕರೋತಿ ಯಃ. ಊರ್ಧ್ವಪುಂಡ ಧಾರಣೆ ಮಾಡದೆ ಯಜ್ಞ ಮಾಡಿದ್ದೇ ಆದ್ರೆ ಅದನ್ನ ಯಾ ದೇವತೆಗಳು ಸ್ವೀಕಾರ ಮಾಡೋದಿಲ್ಲ. ಮತ್ ಯಾರು ತಗೊಂತಾರೆ? ರಾಕ್ಷಸರ ಪಾಲಾಗಿ ಹೋಗ್ತದೆ. ಕಂಚುಕಂ ಕಂಠಸೂತ್ರಂಚ ಲಲಾಟೆ ದೋರ್ಧ್ವಪುಂಡ್ರಕಂ ತಪ್ತ ಚಕ್ರಂ ತಥಾ ಶಂಕಂ ಯಸ್ಯಾ ಗಾತ್ರೇನ ವಿದ್ಯತೆ. ಎಷ್ಟು ಸುಂದರವಾಗಿ ನಮಗೆ ಶಾಸ್ತ್ರ ಹೇಳಿಕೊಡ್ತದೆ. ಕಠೋರವಾಗಿ ಹೇಳಿದ್ರೂ ಅದರಲ್ಲಿ ಬಹಳ ಅರ್ಥಗರ್ಭಿತವಾಗಿ ಹೇಳ್ತದೆ. ಕಂಚುಕ ಇಲ್ಲದೆ, ಕಂಠಸೂತ್ರ ಅಂದ್ರೆ ಮಾಂಗಲ್ಯ ಇಲ್ಲದೆ, ಹಣೆಯಲ್ಲಿ ನಾಮ ಮುದ್ರಾಧಾರಣೆ ಇಲ್ಲದೆ, ಆಮೇಲೆ ತಪ್ತ ಮುದ್ರಾಧಾರಣೆ ವರ್ಷಕ್ಕೊಂದ್ಸಾರೆ ಅದು ಧಾರಣೆ ಮಾಡದೆ, ನೀವು ಯಾವ ಕರ್ಮ ಮಾಡಿದ್ರು ಸ್ತ್ರೀಯರಾಗಿರುವಂಥವ್ರು ಹವ್ಯ ಕವ್ಯಂ ತಥಾ ಸ್ಪಷ್ಟಂ ದೇವಾಶ್ಚ ಪಿತರೋಪಿಚ. ಅದು ಹವಿಸ್ ಹಾಕುವಂತಹ ಸ್ವಾಹ ಅಂದ್ರೆ ಹೋಮ ಆಗಿರಬಹುದು, ಕವ್ಯ ಶ್ರಾದ್ದಾದಿ ಕರ್ಮಗಳಾಗಿರಬಹುದು, ದೇವತೆಗಳು, ಭಗವಂತ, ಪಿತೃದೇವತೆಗಳು ನೈವ ಗೃಹ್ಣಾತಿ ತೆಗೆದುಕೊಳ್ಳೋದಿಲ್ಲ. ಕುಪಿತಾಹ ಸಿಟ್ಟು ಮಾಡ್ಕೊಳ್ತಾರಂತೆ ಪಿತೃದೇವತೆಗಳು. ಹಾಗಾಗಿ ನಮ್ಗೆ ಹೇಳಿರುವಂತಹ ಶಾಸ್ತ್ರ ವಿಧಾನ ಅದು ಅತ್ಯಂತ ಅವಶ್ಯಕ. ಇದನ್ನ ಬಿಟ್ಟು ಬೇರೆ ಮಾಡೋ ಹಾಗಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಮಾತಲ್ಲಿ ಹೇಳ್ತಾರೆ, ಭಾಮಿನಿಯು ಅಜ್ಞಾನದಿಂ ಪುಂಡ್ರಧರಿಸದಲೆ. ಅಜ್ಞಾನದಿಂದಲೋ ಯಾರಿಂದಲೋ ಅಥವಾ ಮಾನಸಿಕವಾಗಿ ಯಾಕೆ ಹಚ್ಕೋಬಿಟ್ಬಿಡ್ರಿ ನಡೀತದೆ ಅಂತ ಅನ್ನೋ ಭಾವನೆಯಿಂದಲೋ ಹೋಮಾರ್ಥಕವಾಗಿ ಪಾಕ ಮಾಡಲು ಅಡಿಗೆ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಆ ಮಹತ್ವ ಪಾಕವನ್ನ ವಿಷ ಸಮಾನ, ಈ ಮರ್ಮವ ಅರಿಯದೆ ಉಂಡವಗೆ ನರಕ. ಸ್ತ್ರೀ ಪುರುಷರೆಲ್ಲರೂ ಧರಿಸುವುದು ವಿವರವ ತಿಳಿದು.
ಅಂದ್ರೆ ಸರಿಯಾಗಿ ತಿಳ್ಕೊಂಡು ಗೋಪೀಚಂದನ ಮುದ್ರಾಧಾರಣೆ ಪುರುಷರಿಗೂ ಸ್ತ್ರೀಯರಿಗೂ ಕಡ್ಡಾಯವಾಗಿರುವಂಥದ್ದು. ಗೋಪೀಚಂದನ ಗದಾ ಫಣಿಗೆ ಧರಿಸದಲಿದ್ದರ ಪುರುಷನಳಿದು ದುಃಖವ ಪಡೆವಳು. ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸುಳಾದಿಯಲ್ಲಿ ಪ್ರಾಣೇಶದಾಸರು. ಪಂಚಭೇದ ಸುಳಾದಿಯಲ್ಲಿ ಬಂದಿರುವಂಥದ್ದು ಮಾತಿದು. ಹಾಗಾಗಿ ಕಡ್ಡಾಯವಾಗಿ ಗೋಪೀಚಂದನ ಮುದ್ರಾಧಾರಣೆ ಇದು ಅವಶ್ಯಕ.